ಬಾಕ್ಸ್ ನೋಡೋಕೆ ತುಂಬಾ ಹೆವಿ ಆಗೈತಿ. ಬಟ್ ಇದನ್ನ ಓಪನ್ ಮಾಡ್ಬಿಟ್ಟು ನೋಡೋಣ ಏನೇನು ಕಂಟೆಂಟ್ ಇದೆ, ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಅದು ಮಾತ್ರ ತುಂಬಾ ಭಯ ಆಗ್ತಿದೆ ನನಗೆ, ಯಾಕಂದ್ರೆ ಅವರು ಓಪನ್ ಬಾಕ್ಸ್ ಡೆಲಿವರಿ ಇಲ್ಲ ಅಂದ್ರು. ಹಾಗಾಗಿ ನಾನು ಡೈರೆಕ್ಟ್ ಆಗಿ ತಗೊಂಡ್ಬಂದು OTP ಹೇಳ್ಬಿಟ್ಟು ಹಾಗೆ ಚೆಕ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡಿ ಇದ್ರ ಬಗ್ಗೆ ನೋಡೋಣ. ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿ. ಬಾಕ್ಸ್ ನೋಡೋಕೆ ಈ ತರ ಐತಿ, ಬಟ್ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು, ಡೆಂಟ್ ಬಂದಿದೆ. ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ಏನಿದೆ ಅಂತ ನೋಡೋಣ. ಈ ಬಾಕ್ಸ್ ಓಪನ್ ಮಾಡೋಕೆ ಯಾವುದೇ ತರ ಶಾರ್ಪ್ ನೈಫ್ ಆಗಲಿ ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಚೆಕ್ಕಿದ್ರೆ ಆರಾಮಾಗಿ ಓಪನ್ ಆಗುತ್ತೆ. ಓಕೆ, ಫೈನಲಿ ಫೋನ್ ನೋಡೋದು ಮಿಂಟ್ ಗ್ರೀನ್ ಕಲರ್ ನಾ ತರಿಸಿರೋದು. ಮೊದಲು ಏನೇನು ಕೊಟ್ಟ ನೋಡೋಣ, ಏನಾದ್ರು ಬ್ಯಾಕ್ ಕವರ್ ಆಗಲಿ ಏನಾದ್ರು ಕೊಟ್ಟಿದಾರ ಅಂತ ನೋಡೋಣ. ಓಕೆ, ಕೇಬಲ್, ಯೂಸರ್ ಮ್ಯಾನ್ಯುವಲ್, ಏನು ಇಲ್ಲ. ಸಿಮ್ ಇಜೆಕ್ಟರ್ ಪಿನ್ ಅವರು ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಸಿಮ್ ಇಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ. ಇದಿಷ್ಟು ಫೈನಲ್ ನೋಡಕ್ಕೆ ನಮಗೆ ಫೋನ್ ಸಿಗತ್ತೆ. ಬಾಕ್ಸ್ ಅಲ್ಲಿ ಏನು ಇಲ್ಲ. ಫೋನ್ ಒಂಥರ ಎಲ್ಲ ಐಫೋನ್ ನ ಕಾಪಿ ಮಾಡ್ತಾರ ಅಂತ ಹೇಳ್ಬೋದು. ಈ ತರ ಸ್ಕ್ರೀನ್ ಕಿತ್ತೋದಾಗ್ಲಿ ಎಲ್ಲಾಗ್ಲಿ. ಡಿಸೈನ್ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಪ್ರೀಮಿಯಂ ಡಿಸೈನ್ ಐತಿ. ಇದೆಲ್ಲ ಮೆಟಲ್ ಫ್ರೇಮ್. ಮತ್ತೆ ಬ್ಯಾಕ್ ಸೈಡ್ ನಿಮ್ಗೆ ಕ್ಯಾಮ್ರಾಸ್ ಐತಿ. ಸಿಮ್ ಹಾಕ್ಬೋದು. ಇಲ್ಲಿ ಸೆಕೆಂಡ್ ಹ್ಯಾಂಡ್ ಆಸ್ಕ್ಲೇಷನ್ ಮೈಕ್, ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇಂದ ಇದು ಬರುತ್ತೆ. ಮೇಲ್ಗಡೆ ಮಲ್ಟಿಲಿ ಎರಡು ಕೂಡ ನಿಮ್ಗೆ ಸೌಂಡ್ ಬರುತ್ತೆ. ಇಂಟರ್ಫೇಸ್ ನೋಡಕ್ ಈ ತರ ಇರುತ್ತೆ. One UI 7 ನಿಮ್ಗೆ ಇವಾಗ ತುಂಬಾ ಅಪ್ಡೇಟ್ ಆಗಿದೆ. ಇದು ಮೇನ್ ಆಂಡ್ರಾಯ್ಡ್ ಯಾವ್ದು ಬರುತ್ತೆ ಅಂತ ನೋಡೋಣ. One UI 7 ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 15 ರನ್ ಆಗತ್ತೆ. ಇದು ಕ್ಯಾಮ್ರಾಸ್ ಆಗಲಿ, ಇದರಲ್ಲಿ ವಿಡಿಯೋ ಹೋದ್ರೆ ನಿಮ್ಗೆ 4K 8K 30 FPS ವರೆಗೂ ವಿಡಿಯೋ ಮಾಡ್ಕೋಬಹುದು. ಮತ್ತೆ 4K 60 FPS ತನಕ ವಿಡಿಯೋ ಮಾಡ್ಕೋಬಹುದು. ಫುಲ್ HD 60 FPS HD ತುಂಬಾ ಫೀಚರ್ಸ್ ಗಳಿವೆ ಇದರಲ್ಲಿ ನಿಮಗೆ. ಮತ್ತೆ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡಿ ಬೊಕೆ ವಿಡಿಯೋ ಕೂಡ ಆರಾಮಾಗಿ ಮಾಡ್ಕೋಬಹುದು. ಕ್ಯಾಮ್ರಾ ಪೋರ್ಟ್ರೇಟ್, ಇದು ಡೈಲರ್ ಸ್ಯಾಮ್ಸಂಗ್ One UI ಡೈಲರ್ ಇರೋದ್ರಿಂದ ನೀವು ಕಾಲ್ ರೆಕಾರ್ಡಿಂಗ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಯಾರು ರೆಕಾರ್ಡಿಂಗ್ ಆ ಕಡೆ ಇರೋರಿಗೆ ಕಾಲ್ ರೆಕಾರ್ಡಿಂಗ್ ಸೌಂಡ್ ಮಾಡೋದಿಲ್ಲ, ಕೇಳಿಸೋದಿಲ್ಲ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಯೂಸ್ ಮಾಡಿ ಆಮೇಲೆ ನಿಮ್ಗೆ ಇದರ ನನ್ನ ರಿವ್ಯೂನ ಹೇಳ್ತೀನಿ. ಅನ್ಬಾಕ್ಸಿಂಗ್ ಅಂತ ನೋಡಿದ್ರಿ. ಇನ್ನ ಡಿಸ್ಪ್ಲೇ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ನಿಮಗೆ ಡಿಸೈನ್ ಆಗಿ ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ಡಿಸೈನ್ ನಿಮಗೆ ಸೇಮ್ ಫ್ಲಾಗ್ಶಿಪ್ ಡಿಸೈನ್ ಬರುತ್ತೆ. ಸ್ಯಾಮ್ಸಂಗ್ ಸಿಗ್ನೇಚರ್ ಡಿಸೈನ್ ಅಂತ ಹೇಳ್ಬೋದು ಇದನ್ನ. ಮತ್ತೆ ಫ್ರಂಟ್ ಅಂಡ್ ಬ್ಯಾಕ್ ನಿಮಗೆ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಫ್ರೇಮ್ ಕೂಡ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಆಗಿರುತ್ತೆ. ಬಿಲ್ಡ್ ಕ್ವಾಲಿಟಿ ಏನು ಕಾಂಪ್ರಮೈಸ್ ಇಲ್ಲ. ಡಿಸ್ಪ್ಲೇ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. 3000 ಬಜೆಟ್ ನಿಮಗೆ ಡಿಸ್ಪ್ಲೇ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಬಂದ್ರೆ ಇದ್ರಲ್ಲಿ ಮಾತ್ರ ನಿಮಗೆ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಹೊಂದಿದೆ ಅಂತ ಹೇಳ್ಬೋದು. 2X ಡೈನಾಮಿಕ್ ಸೂಪರ್ AMOLED ಡಿಸ್ಪ್ಲೇ ಅಂತ ಕರೀತಿದ್ದಾರೆ. ಮತ್ತೆ ಡಿಸ್ಪ್ಲೇ ನಿಮಗೆ 6.7 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಇರುತ್ತೆ. ಮತ್ತೆ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡುತ್ತೆ. ಮತ್ತೆ 1900 nits ಬ್ರೈಟ್ನೆಸ್ ಕೂಡ ಹೊಂದಿದೆ ಅಂತ ಹೇಳ್ಬೋದು. ಡಿಸ್ಪ್ಲೇ ವಿಸಿಬಿಲಿಟಿ ನಿಮಗೆ ಬಿಸ್ಲರ್ ಕೂಡ ಓಕೆ ಅಂತ ಹೇಳ್ಬೋದು. ಇದರಲ್ಲಿ 1.5K ಡಿಸ್ಪ್ಲೇ ಮಾತ್ರ ಮೈನಸ್ ಅಂತ ಹೇಳ್ಬೋದು. ಉಳಿದೆಲ್ಲ ನಿಮಗೆ ಡಿಸ್ಪ್ಲೇ ಪರವಾಗಿ ಓಕೆ. ನೆಕ್ಸ್ಟ್ ಇದರಲ್ಲಿ ಏನಂತ ಕ್ಯಾಮ್ರಾಸ್. ಈ ಕ್ಯಾಮ್ರಾಸ್ ನಿಮಗೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್, 12 ಮೆಗಾಪಿಕ್ಸೆಲ್ ಅಲ್ಟ್ರಾ ಟೆಲಿಫೋಟೋ ಲೆನ್ಸ್, ಮತ್ತೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾಸ್, ಮತ್ತೆ ಫ್ರಂಟ್ ಅಲ್ಲಿ ಕೂಡ ನಿಮಗೆ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾಸ್ ಕೊಟ್ಟಿದ್ದಾರೆ. ಈ ಮೆಗಾಪಿಕ್ಸೆಲ್ ಮೇಲೆ ನೀವು ಕ್ಯಾಮ್ರಾಸ್ ಎವರೇಜ್ ಅಂತ ತಿಳ್ಕೋಬಾರದು. ಯಾಕಂದ್ರೆ ಇದರಲ್ಲಿ ನಿಮಗೆ ಯೂಸ್ ಮಾಡಿರೋ ಎಲ್ಲಾ ಕ್ಯಾಮ್ರಾಸ್ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಪ್ರೋ ವಿಜುವಲ್ ಇಂಜಿನ್ ಅಂತ ಹೇಳ್ಬಿಟ್ಟು ಒಂದು ಇಮೇಜ್ ಪ್ರೊಸೆಸಿಂಗ್ ಸಪರೇಟ್ ಚಿಪ್ ಕೂಡ ಇದೆ. ಆದ್ರಿಂದ ನಿಮಗೆ ಫ್ಲಾಗ್ಶಿಪ್ ಲೆವೆಲ್ ಏನಿರುತ್ತೆ ಕ್ಯಾಮ್ರಾ ಪ್ರೊಸೆಸಿಂಗ್ ಅದೇ ಇದರಲ್ಲಿ ಕೂಡ ಇದಿರುತ್ತೆ. ಹಾಗಾಗಿ ಕ್ಯಾಮ್ರಾಸ್ ಬಗ್ಗೆ ಏನು ಡೌಟ್ ಇಲ್ಲ. ಇದರಲ್ಲಿ ನಿಮಗೆ 8K 30 FPS ತನಕ ಹೈಯೆಸ್ಟ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು. ಮತ್ತೆ 4K 60 FPS ತನಕ, ಮತ್ತೆ ಫುಲ್ HD ಪ್ಲಸ್ 60 FPS ಈ ತರ ಎಲ್ಲ ಇದೆ. ಕ್ಯಾಮ್ರಾಸ್ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾಸ್ ಅಂತ ಹೇಳ್ಬೋದು ಇದು 30,000 ಬಜೆಟ್ ಅಲ್ಲಿ. ಮತ್ತೆ ಇದರಲ್ಲಿ ಬ್ಯಾಟರಿ ನೋಡಿದ್ರೆ ನಿಮಗೆ 4700 mAh ಬ್ಯಾಟರಿ ಕೊಟ್ಟಿದ್ದಾರೆ. ಮತ್ತೆ 25 Watt ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಮೈನಸ್ ಏನಂದ್ರೆ ಬಾಕ್ಸ್ ಅಲ್ಲಿ ಚಾರ್ಜರ್ಸ್ ಬರಲ್ಲ. ಇದೊಂದು ಮೈನಸ್. ಸ್ಯಾಮ್ಸಂಗ್ ಅವರು ಮೊದಲೆಲ್ಲ ಬಜೆಟ್ ಅಲ್ಲಿ ಇರುವಂತಹ ಫೋನ್ಸ್ ಗಳಿಗೆ ಚಾರ್ಜರ್ಸ್ ಸ್ಕಿಪ್ ಮಾಡ್ತಿದ್ರು. ಬಟ್ ಇವಾಗ 20,000 25,000 ಬಜೆಟ್ ಒಳಗಡೆ ಇರುವಂತಹ ಕೆಲವೊಂದು ಸ್ಮಾರ್ಟ್ ಫೋನ್ ಗಳಿಗೆ ಚಾರ್ಜರ್ಸ್ ಕೊಡ್ತಿದ್ದಾರೆ. ಬಟ್ ಇದರಲ್ಲಿ ಕೂಡ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಇಲ್ಲ ಸಪರೇಟ್ ಆಗಿ ಬೈ ಮಾಡಬೇಕಾಗುತ್ತೆ, ಏನು ಅನಿವಾರ್ಯ ಆಗುತ್ತೆ. ಮತ್ತೆ ಇದರಲ್ಲಿ ಇರುವಂತಹ ಪ್ರೊಸೆಸರ್
ಇದು ನಿಮಗೆ ಫ್ಲಾಗ್ಶಿಪ್ ಪ್ರೊಸೆಸರ್ಗೆ ಸ್ವಲ್ಪ ಅಂಡರ್ ಕ್ಲಾಕ್ ಮಾಡಿರುವಂತಹ ಪ್ರೊಸೆಸರ್ Exynos 2400E ಅಂತ ಹೇಳ್ಬಿಟ್ಟು ಇದು ನಿಮಗೆ 3.1 GHz ಇರುತ್ತೆ. ಅದೇ ನೀವು ಫ್ಲಾಗ್ಶಿಪ್ ಪ್ರೊಸೆಸರ್ ನಿಮಗೆ Exynos 2400 ಏನಿದೆಲ್ಲ ಅದು ನಿಮಗೆ 3.2 GHz ಇರುತ್ತೆ. ಏನ್ ಕ್ಲಾಕ್ ಸ್ಪೀಡ್ ಅಲ್ಲಿ ಡಿಫ್ರೆನ್ಸ್ ಆಗಲ್ಲ, ನಿಮಗೆ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ. ಇದು ನಿಮಗೆ BGMI ಆರಾಮಾಗಿ 90 FPS ಆಗಲಿ 120 FPS ಅಲ್ಲಿ ಹ್ಯಾಂಡಲ್ ಮಾಡುತ್ತೆ. ಬಟ್ ನಿಮಗೆ ಐಫೋನ್ ಲೆವೆಲ್ಗೆ ರೇಂಜ್ ಮಾಡಕ್ ಹೋಗ್ಬೇಡಿ. ನಾರ್ಮಲ್ ಆಗಿ ಒನ್ ಅವರ್ 2 ಅವರ್ ನೀವು BGMI ಆರಾಮಾಗಿ ಆಡ್ಕೋಬಹುದು. ನಿಮ್ಗೆ ಇದರಲ್ಲಿ ಮೈನಸ್ ಪಾಯಿಂಟ್ ಅಂದ್ರೆ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇರುತ್ತೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇಲ್ಲ ಅನ್ನೋದು ಮೈನಸ್ ಬಿಟ್ಟರೆ ಓವರ್ ಆಲ್ ನಿಮಗೆ ಈ ಸ್ಮಾರ್ಟ್ ಫೋನ್ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಇರುವಂತಹ OS ಕೂಡ ಅಪ್ಗ್ರೇಡ್ ಮಾಡೋದಾದ್ರೆ 7 years ತನಕ OS ಅಪ್ಗ್ರೇಡ್ ಬರುತ್ತೆ. ಆದ್ರೆ ಆಲ್ರೆಡಿ 1 year ಆಗೋಗಿದೆ. ಇನ್ನು 6 ವರ್ಷ ಅಪ್ಗ್ರೇಡ್ಸ್ ಬರ್ತಾನೆ ಇರುತ್ತೆ ಆಂಡ್ರಾಯ್ಡ್ ಅಪ್ಡೇಟ್ಸ್. ಹಾಗಾಗಿ ಒನ್ ಆಫ್ ದಿ ಬೆಸ್ಟ್ ಅಂತ ನಾನು ಅನಿಸ್ತು, ಅದಕ್ಕೆ ನಾನು ಬೈ ಮಾಡಿದ್ದೀನಿ. ನಿಮ್ಗೆಲ್ಲ ಯಾರ್ಯಾರು ಈ ಫೋನ್ ತಗೋಬೇಕು ತಗೊಂಡಿದ್ರೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಸೇಲ್ ನಲ್ಲಿ ಯಾರಾದ್ರೂ ತಗೊಂಡಿದ್ರೆ ಅವರು ಕೇಳಿ ಕಾಮೆಂಟ್ ಅಲ್ಲಿ ಮಾಡಿ ಒರಿಜಿನಲ್ ಫೋನ್ ಸಿಕ್ಕಿದೆಯಲ್ಲ ಅಂತ. ಕಡಿಮೆ ನನಗೆ ಮಾತ್ರ ಒರಿಜಿನಲ್ ಸ್ಮಾರ್ಟ್ ಫೋನ್ ಸಿಕ್ಕಿದೆ, ಅದೊಂದು ತುಂಬಾ ಒಳ್ಳೆಯ ವಿಷಯ. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್